ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಸಹಚರಿ ಇಲ್ಲದ ಬದುಕು ಕಥೆಯ ಮುಂದುವರೆದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆ ಈ ಕಥೆಯ ಹೆಚ್ಚಿನ ಎಪಿಸೋಡ್ಗಳನ್ನು ಓದ ಬಯಸುವವರು ಪ್ರತಿಲಿಪಿ ಲಿಂಕ್ ಮುಖಾಂತರ ಓದ್ಬೋದು. ಸೊ ಬನ್ನಿ ಕಥೆಯ ಮುಂದುವರೆದ ಭಾಗನ ನೋಡೋಣ. ಎಪಿಸೋಡ್ 76. ಹಾಸ್ಪಿಟಲ್ನಲ್ಲಿದ್ದಂಥ ವಿರಾಟ್ನ ನೋಡೋಕ್ಕೋದಂಥ ಶ್ರೀ, ಐ ಆಮ್ ವೇಟಿಂಗ್ ರೀ. ನಿಮ್ಮ ಜೊತೆ ನಿಮ್ಮ ಪ್ರೀತಿ ಗೂಡಿಗೆ ಬರೋಕ್ಕೆ ಬಾಗಿಲಲ್ಲಿ ನಿಂತು ಕಾಯ್ತಿದ್ದೀನಿ. ಬೇಗ ಎದ್ದು ನೀವೇ ನನ್ನ ಆ ಗೂಡಿಗೆ ತುಂಬಿಸ್ಕೋಬೇಕು ಎಂದು ಅಲ್ಲಿ ನಿಲ್ಲಲಾಗದೆ ತನ್ನ ಬಾಯಿನ ಮುಚ್ಚಿ ತನ್ನ ಹಾಳನ್ನ ಕಂಟ್ರೋಲ್ ಮಾಡಿ ಹೊರಗೆ ಬಂದವಳು ಅಲ್ಲೇ ಹೊರಗಿದ್ದ ಚೇರ್ ಮೇಲೆ ಕೂತು ತನ್ನ ಮುಖನ ಮುಚ್ಚಿ ಅಳ್ತಿದ್ಲು. ಚಿತ್ರಾ ದೀಕ್ಷಿತ್ ತಮ್ಮ ಮಾತಿನಿಂದ ಹೊರಗೆ ಬಂದು ಶ್ರೀ ಕಡೆ ನೋಡಿ ಇಬ್ಬರು ಅವಳ ಬಳಿ ಬಂದು ಸಮಾಧಾನ ಮಾಡಿದ್ರು. ಕೊನೆಗೆ ದೀಕ್ಷಿತ್, ಕಮಾನ್ ಶ್ರೀ, ಡೋಂಟ್ ಗಿವ್ ಅಪ್. ನಿನ್ನ ವೀಕ್ನೆಸ್ನೇ ನಿನ್ನ ಬಲ ಮಾಡ್ಕೊ. ನಿನ್ನ ಗಂಡನಿಗೆ ಕೊಟ್ಟ ಹಿಂಸೆಗೆ ಬದಲಾಗಿ ಜೀವನ ಪೂರ್ತಿ ಜೈಲಿನಲ್ಲಿ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ಮುದ್ದೆ ಮುರಿಯೋ ಹಾಗೆ ಮಾಡು ಎಂದು ಅವಳ ಭುಜ ಹಿಡಿದು ಐ ವಿಲ್ ಸಪೋರ್ಟ್ ಯು ಎಂದ ಧೈರ್ಯ ತುಂಬುವಂತೆ. ಶ್ರೀ ದೀಕ್ಷಿತ್ ಮಾತು ಕೇಳಿ ತನ್ನ ಕಣ್ಣನ್ನು ಒರೆಸ್ಕೊಂಡು, ದೀಕ್ಷಿತ್ ಅವರೇ, ನಾನು ಪ್ರತ್ಯಕ್ಷನ ಮೀಟ್ ಮಾಡಬೇಕು, ಬನ್ನಿ ಅಂದ್ಲು. ದೀಕ್ಷಿತ್ಗೂ ತಲೆ ಬುಡ ಏನೂ ಗೊತ್ತಾಗಿಲ್ಲ. ಶ್ರೀ ಹೆದವಳು ಚಿತ್ರ ಅವರ ಕಡೆ ನೋಡಿ, ಅಮ್ಮ, ನನ್ನ ಗಂಡ ನನ್ನ ಮಗನ ಮೇಲೆ ಗಮನ ಇರಲಿ, ನಿಮ್ಮನ್ನು ನಂಬಿ ಎಲ್ಲಿ ಬಿಟ್ಟು ಹೋಗ್ತಿದ್ದೀನಿ ಎಂದವಳು ಬಿರುಸಾಗಿ ಲಿಫ್ಟ್ ಕಡೆ ಹೆಜ್ಜೆ ಇಟ್ಲು. ದೀಕ್ಷಿತ್ ಇನ್ನೂ ಈ ಶ್ರೀ ಯಾಕೆ ಪ್ರತ್ಯಕ್ಷನ ಮೀಟ್ ಮಾಡಬೇಕು ಅಂದ್ಲು ಎಂದು ಯೋಚಿಸುತ್ತಾ ಇರೋದನ್ನು ನೋಡಿ ಶ್ರೀ ಮತ್ತೊಮ್ಮೆ, ದೀಕ್ಷಿತ್ ಅವರೇ, ಬೇಗ ಬನ್ನಿ, ನಮಗೆ ಜಾಸ್ತಿ ಟೈಮ್ ಇಲ್ಲ ಎಂದು ಲಿಫ್ಟ್ ಓಪನ್ ಮಾಡಿದ್ರು. ತಕ್ಷಣ ದೀಕ್ಷಿತ್ ಓಡೋಗಿ ಅವಳ ಜೊತೆ ಲಿಫ್ಟ್ನಲ್ಲಿ ಹಾಸ್ಪಿಟಲ್ನಿಂದ ಹೊರ ನಡೆದವರು ಹೋಗಿದ್ದೆ ಪ್ರತ್ಯಕ್ಷನ ಇಟ್ಟಿದ್ದಂಥ ಜೈಲ್ಗೆ. 3 ದಿನಗಳ ನಂತರ ಶ್ರೀ 3 ದಿನದಿಂದ ಹಾಸ್ಪಿಟಲ್ಗೆ ಬಂದಿರಲಿಲ್ಲ. ಅವಳು ಶಪಥ ಮಾಡಿದವಳಂತೆ ವರ್ಧನ್ ಫ್ಯಾಮಿಲಿನ ನಾಶ ಮಾಡೋಕ್ಕೆ ಹೊರಟಿರುವ ಕಾರಣದ ಕೈ ಹಿಡಿಯೋದ್ರಲ್ಲಿ ಬ್ಯುಸಿಯಾಗಿದ್ಲು. ಅವಳ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಿತ್ತು. ಈಗ ವಿರಾಟ್ಗೆ ಪ್ರಜ್ಞೆ ಬಂದಿತ್ತು. ಬಟ್ ಅವನಿಗೆ ಊರಿಗೆ ಏನು ನಡೀತಿದೆ ಅನ್ನೋದು ಗೊತ್ತಿರಲಿಲ್ಲ. ಈಗ ವಿರಾಟ್ನ VIP ವಾರ್ಡ್ಗೆ ಶಿಫ್ಟ್ ಮಾಡಿದರು. ರೋಹನ್ ಸ್ವಲ್ಪ ಮಟ್ಟಿಗೆ ಸುಧಾರಿಸಿದ. ರೋಹನ್ನ ಮೊದಲು ನೋಡಿಕೊಂಡು ಮಾತಾಡಿಸಿ ನಂತರ ವಿರಾಟ್ನ ನೋಡೋಕೆ ಬಂದಳು. ವಿರಾಟ್ ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿದ. ಶ್ರೀಗೆ ತನ್ನಿಂದ ವಿರಾಟ್ಗೆ ಈ ತರಹ ಆಯಿತು ಅನ್ನೋ ಗಿಲ್ಟ್ ಈ 3 ದಿನದಿಂದ ಇತ್ತು. ಅವನ ಮುಂದೆ ನಿಂತಂಥ ಹುಡುಗಿ ವಿರಾಟ್ ಅಂದ್ಲು. ಅವಳ ಒಂದೇ ಮಾತಿಗೆ ಕಣ್ಬಿಟ್ಟ ವಿರಾಟ್ ಅವಳನ್ನು ನೋಡಿ ತಕ್ಷಣ ಕಣ್ಣು ಹಾನುಗೂಡಿಸ್ದ. ಶ್ರೀ ಅವನ ಮುಂದೆ ನಿಂತು ನೋಡಿದ್ಲು. ಪ್ರತಿದಿನ ಡಾಕ್ಟರ್ ಬಳಿ ವಿರಾಟ್ ಮತ್ತು ರೋಹನ್ ಬಗ್ಗೆ ವಿಚಾರಿಸುವ ಹುಡುಗಿ ಇಲ್ಲಿಗೆ ನೋಡೋಕೆ ಬರಲಿಲ್ಲ. ಡಾಕ್ಟರ್ ಈಗ ವಿರಾಟ್ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಕೈ ಆಡಿಸ್ಬೋದು, ಈಗ ಬೆಟರ್ ಎಂದು ಹೇಳಿದರು. ಜೊತೆಗೆ ಅವನು ಪ್ರಜ್ಞೆ ಇಲ್ಲದೆ ಇದ್ದಾಗ ಅವನ ಕನವರಿಕೆ ಹೆಸರು ಶ್ರೀ ಆಗಿತ್ತು ಅನ್ನೋದನ್ನು ಕೂಡ ಹೇಳಿದರು. ಶ್ರೀ ಅದನ್ನೆಲ್ಲ ನೆನೆದವಳು ದುಃಖ ತಳೆದು, ಈಗ ಹೇಗಿದ್ದೀರಾ ಎಂದಳು ಅಷ್ಟೆ. ವಿರಾಟ್ ಕಣ್ಣಲ್ಲಿ ಜಮೆಯಾಗಿದ್ದ ನೀರನ್ನು ಹೊರಗಾಕಿ, ನನ್ನ ಮೇಲೆ ನನಗೆ ಅಷ್ಟು ಕೋಪ ಇದೆಯಾ ಶ್ರೀ? ನನ್ನ ಬಗ್ಗೆ ನನಗೆ ಗೊತ್ತಾಗಿದ್ದರೂ ಇಲ್ಲಿಗೆ ನೋಡೋಕೆ ಬರಲಿಲ್ಲ. ನನ್ನ ತಪ್ಪಿಗೆ ಶಿಕ್ಷೆ ಅನ್ನೋದೇ ಇಲ್ವಾ? ನೀನು ಕೊಡೋ ಶಿಕ್ಷೆ ಅಂದರೆ ನನ್ನಿಂದ ದೂರ ಇರೋದಾ ಎಂದ. ಶ್ರೀ ಕಣ್ಮುಚ್ಚಿ ಒಮ್ಮೆ ನಿಟ್ಟುಸಿರು ಬಿಟ್ಟವಳಿಗೆ ಮಾತು ಹೊರಗೆ ಬರ್ತಿಲ್ಲ. ಆದರೆ ವಿರಾಟು ಅವಳ ಸೈಲೆಂಟ್ನ ಬೇರೆ ಥರ ತಿಳಿದು, ಶ್ರೀ, ಇದುವರೆಗೂ ತುಂಬ ಸಲ ಅಟ್ಯಾಕ್ ಆಗಿತ್ತು, ಬಟ್ ಯಾವತ್ತೂ ನನ್ನ ಪ್ರಾಣ ಹೋಗುತ್ತೆ ಅನ್ನೋ ಭಯ ಇರಲಿಲ್ಲ. ಆದರೆ ಫಸ್ಟ್ ಟೈಮ್ ನನ್ನ ಗುಂಡಿಗೆಲಿ ಭಯ ಓಡಿಸಿದ್ದು. ನನಗೆ ಯಾಕೆ ಭಯ ಆಯಿತು ಗೊತ್ತಾ? ನಿನ್ನಿಂದ ಪರ್ಮನೆಂಟಾಗಿ ಎಲ್ಲಿ ದೂರ ಹೋಗ್ತೀನೋ ಅಂತ. ಯಾಕಂದರೆ ನನ್ನ ಶ್ರೀ ಮನಸ್ಸಲ್ಲೂ ಮೊದಲು ಪ್ರೀತಿ ಇತ್ತು ಅನ್ನೋದನ್ನು ತಿಳ್ಕೊಂಡ್ಮೇಲೆ ಎಷ್ಟೇ ವರ್ಷ ಆದರೂ ಪರವಾಗಿಲ್ಲ, ನಿನ್ನ ಕ್ಷಮೆಗಾಗಿ ಕಾಯ್ತೀನಿ, ನಿನ್ನ ಬರುವಿಕೆಗಾಗಿ ಕಾಯ್ತೀನಿ ಅಂತ ತಿಳಿದವನಿಗೆ ಸಾವು ಕಣ್ಮುಂದೆ ಬಂದಾಗ ಅದೆಷ್ಟು ಭಯ ಆಯಿತು ಗೊತ್ತಾ? ನೀನು ಹೇಳ್ದಂತೆ ಜೀವನದಲ್ಲಿ ಎಲ್ಲಿ ನಿನ್ನ ಕಣ್ಮುಂದೆ ವಾಪಸ್ ಬರಲ್ವೇನೋ ಅನ್ನಿಸ್ತು ಎಂದವನ ಕಣ್ಣಿಂದ ನೀರು ಹರಿದು. ಶ್ರೀ ತನ್ನ ತುಟಿನ ಕಚ್ಚಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ. ಬಟ್ ಅವಳ ಗಂಟಲು ಉಬ್ಬಿತ್ತು. ತುಂಬ ದುಃಖ ತಡೆಯೋದ್ರಿಂದ ಮಾತಾಡೋಕ್ಕೆ ಆಗ್ತಿಲ್ಲ ಅವಳಿಗೆ. ಆದರೆ ವಿರಾಟ್
ತನ್ನ ಕೈಯಲ್ಲಿ ಅವಳನ್ನು ಮುಟ್ಟಿ, ಶ್ರೀ, ನಿನಗೆ ನನ್ನ ಮೇಲೆ ಕರಗ್ದಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಿದೆ. ಅದನ್ನು ಅವತ್ತೇ ತಿಳ್ಕೊಂಡೆ. ಆದರೆ ಒಂದೇ ಒಂದು ರಿಕ್ವೆಸ್ಟ್ ಶ್ರೀ, ನನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ವಾ? ಪರವಾಗಿಲ್ಲ. ಆದರೆ ಎಲ್ಲಿಂದ ಮಾತ್ರ ದೂರ ಹೋಗಬೇಡ. ನನ್ನ ಕಣ್ಣಿಂದ ಮರೆಯಾಗಿರಬೇಡ ಪ್ಲೀಸ್. ನನಗೆ ನೀನು ಸಿಗದಿದ್ರೂ ಪರವಾಗಿಲ್ಲ. ನೀನು ಬೇರೆ ಯಾರನ್ನಾದರೂ ಮದುವೆ ಆಗ್ತೀನಿ ಅಂದರೂ ಹಾಗೂ ಎಂದವನ ಮಾತಲ್ಲಿ ತುಂಬ ದುಃಖ ಇದೆ. ತುಂಬ ಭಾರವಾಗಿ ಆ ಮಾತು ನೋಡಿದ. ವಿರಾಟ್ ಮಾತು ಕೇಳಿದ ಶ್ರೀ ಇನ್ನಾಗದು ಎಂದು, ಯಾಕ್ರೀಗ ಮಾತಾಡ್ತಿದ್ದೀರಾ ಅಂದಿದ್ದು ಅವನ ಭಾವನೆಗಳ ಕಟ್ಟೆ ಹೊಡೆದಿತ್ತು. ಅವನಿಗೆ ಅವನ ಮೊದಲ ಶ್ರೀ ನೆನಪಾಗಿದ್ಲು. ಆಗ ಹೀಗೆ ವಿರಾಟ್ ಎನ್ನದೆ ರೀ, ಇಲ್ಲ, ಹೋಗಿ ಬನ್ನಿ ಎಂದು ಮಾತಾಡಿಸುವ ಹುಡುಗಿ. ತುಂಬ ವರ್ಷಗಳ ಮೇಲೆ ಈಗ ಅವಳ ಮಾತಲ್ಲಿ ಮೊದಲಿನಷ್ಟೇ ಮೃದುತ್ವ ತುಂಬಿದ್ದು ಕೇಳಿ ವಿರಾಟ್ ಅವಳ ಕೈನ ಗಟ್ಟಿಯಾಗಿ ಪ್ರೆಸ್ ಮಾಡಿ ಹಿಡಿದು, ಆಗ್ತಿಲ್ಲ ಶ್ರೀ, ನನಗೆ ಇನ್ನೂ ನಾಟಕದ ಮಾತಾಡೋಕ್ಕೆ. ನೀನು ಬಿಟ್ಟು ಬದುಕೋಕ್ಕೆ ಶಕ್ತಿ ನನಗಿಲ್ಲ ಕಣೆ. ನೀನು ನನಗೆ ಬೇಕು. ನಾನು ಯಾರಿಗೂ ಬಿಟ್ಕೊಡಲ್ಲ. ನೀನು ನನ್ನ ಜೊತೆನೇ ಇರಬೇಕು. ಐ ವಿಲ್ ಪ್ರಾಮಿಸ್ ಯು. ಮೊದಲು ಮಾಡಿದ ತಪ್ಪನ್ನು ಈ ಬಾರಿ ಮಾಡಲ್ಲ ಶ್ರೀ. ಪ್ಲೀಸ್ ನನ್ನ ಬಿಟ್ಟು ಹೋಗಬೇಡ ಕಣೆ. ನನ್ನ ಮಗು ಮೇಲಾಣೆ. ಅದು ಬೇಡವಾ ರೋಹನ್? ಇಲ್ಲ ನನ್ನ? ಅದು ಬೇಡ. ನಿನ್ನ ಮೇಲೆ ಹಾಣೆ ಮಾಡ್ತೀನಿ ಶ್ರೀ. ನಾನು ಮತ್ತೆ ಅಂಥ ತಪ್ಪು ಮಾಡಲ್ಲ ಎಂದು ಒಂದೇ ಸಮನೆ ಬಡಬಾಯಿಸ್ತಿದ್ದ. ನನಗೆ ಒಂದು ಚಾನ್ಸ್ ಕೊಡು ಶ್ರೀ. ನನ್ನ ಜೊತೆ ಬದುಕೋಕೆ ಪ್ಲೀಸ್, ನಾನು ಬಿಟ್ಟು ಹೋಗಬೇಡ್ವೆ ಎಂದು ಒಂದೇ ಸಮನೆ ಅಳುತ್ತಿದ್ದವನು, ಐ ಲವ್ ಯು ಸೋ ಮಚ್ ಶ್ರೀ. ನನಗೆ ನೀನು ಬೇಕು. ನೀನಿಲ್ಲದೆ ಈ ಲೈಫ್ ತುಂಬ ಕಷ್ಟ ಶ್ರೀ. ಗೊತ್ತಿಲ್ಲದ ವಯಸ್ಸಲ್ಲಿ ಮದುವೆ ಆಗಿ ತಪ್ಪು ಮಾಡಿದೆ. ಆದರೆ ಒಂದಂತೂ ಸತ್ಯ ಶ್ರೀ, ನೀನೇ ನನ್ನ ಮೊದಲ ಹುಡುಗಿ, ಕೊನೆಯವಳು ಕೂಡ. ನೀನಲ್ಲದೆ ನನ್ನ ಲೈಫ್ಗೆ ಇನ್ಯಾರಿಗೂ ಪ್ರವೇಶ ಇಲ್ಲ. ಸತ್ರು ನಿನ್ನ ನೆನಪಲ್ಲೇ, ಬದುಕಿದ್ರು ನಿನ್ನ ನೆನಪಲ್ಲೇ ಎಂದವನ ಬಾಯಿ ಮೇಲೆ ಕೈ ಇಟ್ಟ ಶ್ರೀ. ಸ್ಟಾಪ್ ಮಾಡಿರಿ. ಈಗಿನ್ನೂ ಒಂದು ಅಪಾಯದಿಂದ ಪಾರಾಗಿ ಬಂದಿದ್ದೀರಾ. ಮತ್ತೆ ಅದೇ ಮಾತಾಡ್ತಿದ್ದೀರಾ. ನಾನಿರೋವರೆಗೂ ನಿಮ್ಮನ್ನು ಯಾರು ಟಚ್ ಮಾಡೋಕ್ಕೆ ಬಿಡಲ್ಲ ರೀ. ಪ್ಲೀಸ್ ಈಗೆಲ್ಲ ಮಾತಾಡಬೇಡಿ ಎಂದಳು ಬೇಸತ್ತಲ್ಲಿ. ಅವಳ ಮಾತು ಕೇಳಿದ ವಿರಾಟ್ ತುಂಬ ಎಮೋಷ್ನಲ್ ಆಗಿ ತನ್ನ ಒಂದೇ ಕೈಯಲ್ಲಿ ಅವಳನ್ನು ಬಳಸಿಡಿದ. ಶ್ರೀ ಕೂಡ ನೋವಲ್ಲೇ, ನಿಮ್ಮಿಂದ ದೂರ ಆಗಿ ನಾನೇನು ಸುಖವಾಗಿದ್ನ? ನಿಮ್ಮನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ದಿನ ಜೀವನ ಸಾಗಿಸಿದ್ದೀನಿ. ಇನ್ನು ಮುಂದೆ ಕೂಡ ನಿಮ್ಮನ್ನು ಬಿಟ್ಟು ಈ ಶ್ರೀ ಬಾಳಿಗೆ ಯಾರ ಪ್ರವೇಶನೂ ಸಾಧ್ಯ ಇಲ್ಲ ಎಂದವಳು ಅವನ ಕೈ ಹಿಡಿದು ಬೀಕೋಕೆ ಶುರು ಮಾಡಿದ್ಲು. ವಿರಾಟ್ ಕಣ್ಣಲ್ಲಿ ಇನ್ನಷ್ಟು ನೀರು ಹಿಡಿದು, ಶ್ರೀ ಏನಂದೆ ಎಂದ. ಕ್ಷಣ ಶ್ರೀ ಐ ಲವ್ ಯು ಟು ಎಂದು ಅವನ ಕೈನ ಗಟ್ಟಿಯಾಗಿಡಿದ್ಲು. ವಿರಾಟ್ ಏನಂದೆ, ಇನ್ನೊಂದು ಸಲ ಹೇಳು ಎಂದ ಮತ್ತೊಮ್ಮೆ ಕೇಳುವ ಆಸೆಯಲ್ಲಿ. ಶ್ರೀ ಅವನ ಕಣ್ಣನ್ನೇ ನೋಡುತ್ತಾ, ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ ರೀ. ನನಗೂ ನಿಮ್ಮನ್ನು ಬಿಟ್ಟು ಇನ್ಯಾರಿದ್ದಾರೆ ಎಂದಳು. ವಿರಾಟ್ ಅವಳ ಕೈಗೆ ಮುತ್ತಿಟ್ಟು, ಇನ್ನೊಂದೇ ಒಂದು ಸಲ ಹೇಳ್ತೀಯಾ ಶ್ರೀ ಪ್ಲೀಸ್ ಎಂದ ರಿಕ್ವೆಸ್ಟ್ ಮಾಡುತ್ತರ ಪ್ರೀತಿ ತುಂಬಿದ ಕಂಗಳಲ್ಲಿ. ಶ್ರೀ ಒಮ್ಮೆ ಹುಬ್ಬು ಬೆಸೆದು, ಹಲೋ ಟುಲು ಪಂಡಿತ್ರೆ, ಆ್ಯಂಕ ನಿನ್ನದೇ ಪ್ರೀತಿ ಮಲ್ಪಿಯ ಎಂದು ಅಳು ನಗು ಮಿಶ್ರಿತವಾಗಿ ಅವನನ್ನೇ ನೋಡಿ, ಕರೆಕ್ಟ್ ಇದೆಯಾ ಎಂದವಳು. ಅಂತೂ ನನ್ನ ಬಾಯಲು ಕನ್ನಡ ಬಿಟ್ಟು ತುಳು ಮಾತಾಡಿಸ್ಬಿಟ್ರಿ ಅಲ್ವಾ ಎಂದಳು. ವಿರಾಟ್ ಕೂಡ ಎಮೋಷ್ನಲ್ ಆಗಿ ಅಳು ನಗು ಸೇರಿಸಿ, ನನಗಾಗಿ ಕಲ್ತೀಯಾ ಎಂದವನು. ಐ ವಾಂಟ್ ಟು ಹಗ್ ಯು ಎಂದು ಕೈ ಚಾಚಿ ಅವಳ ಮುಂದೆ ಒಂದು ಕೈ ತೆರೆದು ಬಾಯ್ ಎನ್ನುವಂತೆ ಕಣ್ಣಲ್ಲೇ ಸನ್ನೆ ಮಾಡ್ದ. ಶ್ರೀ ಒಳ್ಳೆ ಮಗು ಥರ ಅವನ ತೋಳಲ್ಲಿ ಹೊತ್ತಿಗೆ ಒಂದೇ ಸಮನೆ ಹೇಳುತ್ತಾ, ಸಾರಿ, ನನ್ನಿಂದ ನಿಮಗೆ ಇಷ್ಟು ತೊಂದರೆ ಆಯಿತು ಅಲ್ವಾ? ಅಷ್ಟು ತಲೆನೋವಿದ್ರು ಯಾಕೆ ಹೊರಗೋದ್ರಿ ಎಂದವಳು ಬಿಕ್ಕುತ್ತಿದ್ಲು. ವಿರಾಟ್ಗೆ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಂತೆ ತನ್ನ ನೋವನ್ನೆಲ್ಲ ಮರೆತು, ನಿನ್ನ ಕೋಪ ನೋಡಿ ಭಯ ಆಯಿತು ಎಂದ ಭಯ ಪಟ್ಟ ಒಂಥರ ಪ್ರಿಟೆಂಡ್ ಮಾಡಿ. ಶ್ರೀ ಹೋ ರಿಯಲಿ ಭಯ ಪಡೋ ಬ್ಲಡ್ ಆಯಿತು? ಇನ್ನು ಬೇರೆಯವರನ್ನೇ ಕಣ್ಣಲ್ಲೇ ಎದುರಿಸೋ ಚಾಲಾಕಿ ನೀವು ಎಂದವಳು ಅವನ ಒಂದು ಕೈನ ಗಟ್ಟಿಯಾಗಿದ್ದು, ಐ ಆಮ್ ರಿಯಲಿ ಸಾರಿ ರೀ ಎಂದಳು. ವಿರಾಟ್ ಮೆಲ್ಲಗೆ ಅವಳ ನೆತ್ತಿಗೆ ಮುತ್ತಿಟ್ಟು, ಇಟ್ಸ್ ಓಕೆ ರೀ ಎಂದು ಮೆಲ್ಲಗೆ ತುಟಿ ಬೆರೆದ. ಶ್ರೀ ಹುಸಿ ಕೋಪದಲ್ಲಿ,
ಈ ಇಮಿಟೇಟ್ ಮಾಡೋ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಅಲ್ವಾ ಅಂದ್ಲು. ವಿರಾಟ್, ಅದು ನನ್ನ ಸ್ವೀಟ್ ಮೆಮೊರಿ, ಅದೇಗ್ರಿ ಬಿಡೋದು ಮಿಸಸ್ ವಿರಾಟ್ ಎಂದ ಇಮಿಟೇಟ್ ಮಾಡಿದ. ಶ್ರೀ, ಈಗ ಮಲಗಿರಿ, ನಾನು ಹೊರಗೆ ಹೋಗ್ತೀನಿ ಅಂದ್ಲು. ವಿರಾಟ್, 3 ದಿನ ಬಿಟ್ಟು ಬಂದಿದ್ಯಾ, ಎಲ್ಲೋಗಿದ್ದೆ, ಯಾರ ಮೇಲೆ ನಿನ್ನ ಕೋಪನ ತೀರಿಸ್ಕೊಂಡು ಬಂದೆ ಎಂದ ಮುಗ್ಧವಾಗಿ. ಶ್ರೀ, ನಿಮ್ಮ ಮೇಲಿರೋ ಕೋಪನ ಬೇರೆಯವ್ರ ಮೇಲೆ ಹಾಕಿ ಬಂದೆ ಎಂದವಳು ಅವನ ಮಗುವನ್ನು ದೀರ್ಘವಾಗಿ ನೋಡಿ, ಇನ್ಯಾವತ್ತೂ ನಿಮಗೆ ಪ್ರಾಣಾಪಾಯ ಇರಲ್ಲ, ಇಷ್ಟು ದಿನ ನೀವು ಪಟ್ಟ ನೋವಿಗೆ ಅವರನ್ನು ಜೈಲೂಟ ತಿನ್ನೋಕೆ ಬಿಟ್ಟಿದ್ದೀನಿ ಎಂದು ಅವನ ರೂಮ್ನಲ್ಲಿ ಇದ್ದಂಥ ಟಿ ವಿನ ಆನ್ ಮಾಡಿ ನ್ಯೂಸ್ನ ಹಾಕಿದ್ಲು. ಅಂತೂ ನಮ್ಮ ಜೋಡಿ ಒಂದು ರೀತಿ ಒಂದಾದರು. ಈ ವಿಲನ್ಗಳು ಯಾರು ಮುಂದಿನ ಎಪಿಸೋಡ್ಗಳಲ್ಲಿ ತಿಳಿಯೋಣ. ಎಂದಿನಂತೆ ಕತೆ ಮುಂದುವರಿಯೋದು. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.